ಎಲ್ರಿಗೂ ನಮಸ್ಕಾರ. ಶಿವಕುಮಾರ್, ಲೈಫ್ ಕೋಚ್ ಅಂಡ್ ಬಿಸ್ನೆಸ್ ಕೋಚ್. ಯಾವುದೇ ಒಂದು ಆರ್ಗನೈಸೇಷನ್ಸು ಸಕ್ಸಸ್ಫುಲ್ ಆಗಿ ಬೆಳಿಬೇಕು ಅಂತ ಹೇಳಿದ್ರೆ ನಿಮ್ಮ ಸೇಲ್ಸ್ ಟೀಮ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ, ಅದು ತಮ್ಮ ಪ್ರಾಡಕ್ಟ್ನ ಎಷ್ಟು ಚೆನ್ನಾಗಿ ಮಾರಾಟ ಮಾಡಬಲ್ಲದೋ ಅಥವಾ ಸರ್ವಿಸ್ನ ಸೇಲ್ ಮಾಡ್ತಾರೋ ಖಂಡಿತ ನಿಮ್ಮ ಸಂಸ್ಥೆನೂ ಕೂಡ ಏನಾಗುತ್ತೆ, ಲಾಭದಾಯಕವಾಗಿರುತ್ತೆ. ನಮ್ಮ ಸಂಸ್ಥೆಯಲ್ಲಿ ಒಳ್ಳೆ ಪ್ರಾಡಕ್ಟ್ ಇದೆ, ಸರ್ವಿಸ್ ಇದೆ ಅನ್ಕೊಳ್ಳೋಣ, ಅದನ್ನ ಮಾರ್ಕೆಟಿಂಗ್ ಮಾಡಲಿಕ್ಕೆ ಅಥವಾ ಸೇಲ್ಸ್ ಮಾಡಲಿಕ್ಕೆ ನಮ್ಗೆ ಒಳ್ಳೆ ತಂಡ ಇಲ್ಲ, ಅಲರ್ಟ್ ಆಗಿರ್ತಕ್ಕಂಥ ತಂಡ ಇಲ್ಲ, ಅಥವಾ ಕ್ವಿಕ್ ಸೇಲ್ಸ್ ಮಾಡ್ತಕ್ಕಂಥ ಟೀಮ್ ಇಲ್ಲ ಅಂದಾಗ ಏನಾಗುತ್ತೆ, ನಾವು ಎಂದೇ ಪ್ರಾಡಕ್ಟ್ನ ಕೂಡ ಮಾರ್ಕೆಟ್ಗೆ ತಂದರೆ ನಮ್ಮ ಪ್ರಾಡಕ್ಟು ಮಾರ್ಕೆಟ್ಗೆ ರೀಚ್ ಆಗಲ್ಲ. ಸೊ ಹಾಗಾಗಿ ನಾವು ಯಾವುದೇ ಒಂದು ಒಳ್ಳೆ ಪ್ರಾಡಕ್ಟ್ ತಂದರೂ ಕೂಡ ಅದನ್ನ ಮಾರ್ಕೆಟಿಂಗ್ ಮಾಡುವಂಥ ಟ್ಯಾಲೆಂಟ್ ಯಾರಲ್ಲಿರುತ್ತೋ, ಸೇಲ್ಸ್ ಮಾಡುವಂಥ ಸ್ಕಿಲ್ ಯಾರಲ್ಲಿರುತ್ತೋ, ಖಂಡಿತ ಆ ಒಂದು ಟೀಮ್ ಏನು ಮಾಡುತ್ತೆ, ನಿಮ್ಮ ಆರ್ಗನೈಸೇಷನ್ಸ್ನ ಟರ್ನ್ ಓವರ್ ಜಾಸ್ತಿ ಮಾಡಿಕೊಡುತ್ತೆ, ಪ್ರಾಫಿಟ್ನ ಜಾಸ್ತಿ ಮಾಡಿಕೊಡುತ್ತೆ, ಆ್ಯಂಡ್ ಸಂಸ್ಥೆನೂ ಬೆಳೆಯುತ್ತೆ, ಅಲ್ಲಿರ್ತಕ್ಕಂಥ ಟೀಮ್ ಮೆಂಬರ್ಸ್ ಕೂಡ ಬೆಳೀತಾ ಹೋಗ್ತಾರೆ. ಹಾಗಾದರೆ ಒಂದು ಕ್ವಿಕ್ ಸೇಲ್ಸ್ನ ಮಾಡಬೇಕು ಅಂತ ಹೇಳಿದಾಗ ದ ಮೋಸ್ಟ್ ಇಂಪಾರ್ಟೆಂಟ್ ಏನು ಮಾಡಬೇಕು, ಏನು ಮಾಡಕೂಡದು. ತುಂಬ ಸಲ ನಾವು ಏನು ಅನ್ಕೊಂತೀವಿ, ನಾವು ಮಾತಾಡಿದ್ರೆ ಸೇಲ್ ಅನ್ಕೊಂತೀವಿ, ಬಟ್ ರಿಯಾಲಿಟಿ ಅದಲ್ಲ. ತುಂಬ ಜನ ನಾನ್ ಸ್ಟಾಪ್ ಮಾತಾಡ್ತಾನೆ ಇರ್ತಾರೆ, ಇರ್ತಾರೆ. ಅಪ್ಪಿತಪ್ಪಿ ನೀವೇನೋ ಸೇಲ್ಸ್ ಪೀಪಲ್ ಕೈಗೆ ನೀವು ಸಿಗಾಕೊಂಡ್ರೆ, ಅವ್ರನ್ನ ನೀವು ಮಾತಾಡ್ಸಕ್ಕೆ ಹೋದ್ರೆ ಅವ್ರು ಬೇರೆಯವ್ರನ್ನ ಮಾತಾಡ್ಲಿಕ್ಕೆ ಬಿಡೋದೇ ಇಲ್ಲ, ಅವ್ರು ಮಾತ್ರ ತುಂಬ ಮಾತಾಡ್ತಾ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರು ಸೆಲ್ಲಿಂಗಲ್ಲಿ ಎಕ್ಸ್ಪರ್ಟ್ ಇರ್ತಾರೆ, ಮಾತಾಡಿದ್ರೆ ಸೇಲ್ ಆಗುತ್ತೆ ಅಂತ ಅವರ ಒಂದು ಮೈಂಡ್ ಸೆಟ್ ಇರುತ್ತೆ. ಆದರೆ SK ಲೈಫ್ ಲೀಡರ್ಶಿಪ್ ಲರ್ನಿಂಗ್ಸ್ ಏನು ಹೇಳುತ್ತೆ, ಇವತ್ತು ನಾನು ನೂರಾರು ಜನಕ್ಕೆ, ಸಾವಿರಾರು ಜನಕ್ಕೆ ಸೆಲ್ಲಿಂಗ್ ಸ್ಕಿಲ್ಸ್ನ ಹೇಳ್ಕೊಟ್ಟಿದ್ದೀನಿ, ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿಕೊಟ್ಟಿದ್ದೀನಿ, ಆ್ಯಂಡ್ ಕ್ಲಾಸಸ್ಸಲ್ಲಿ ಏನಪ್ಪ ಹೇಳ್ತೀನಿ ಅಂತ ಹೇಳಿದ್ರೆ, ಸಮ್ ಟೈಮ್ ಸೇಲ್ಸ್ ಪೀಪಲ್ ನಾವು ಏನು ಮಾತಾಡ್ತಾ ಇರ್ತೀವೋ ಆ ಕೆಲವು ಸಂದರ್ಭದಲ್ಲಿ ನಮ್ಮ ಕಮ್ಯುನಿಕೇಷನ್ನ ನಿಲ್ಲಿಸ್ಬೇಕಾಗತ್ತೆ. ಅದು ಯಾವಾಗ ನಾವು ಮಾತನ್ನ ನಿಲ್ಲಿಸ್ಬೇಕು, ಆ ಸೇಲ್ಸ್ ಸ್ಕಿಲ್ಸಲ್ಲಿ ಕೆಲವು ಪ್ರೆಸೆಂಟೇಷನ್ ಸ್ಕಿಲ್ಸ್ ನಾನು ಹೇಳ್ಕೊಡ್ತೀನಿ. ಎಲ್ಲ ಮಾತಾಡಿದ್ಮೇಲೆ ಕೆಲವು ಸಂದರ್ಭಗಳಲ್ಲಿ ನಮ್ಮ ಕಮ್ಯುನಿಕೇಷನ್ನ ಸ್ಟಾಪ್ ಮಾಡಬೇಕು, ನಾವು ಸೈಲೆಂಟ್ ಆಗಬೇಕು. ಆಪೋಸಿಟ್ ಪರ್ಸನ್ ಯಾವಾಗ ಕಮ್ಯುನಿಕೇಟ್ ಮಾಡ್ತಾರೋ, ಮಾತಾಡ್ತಾರೋ, ನಮ್ಮ ಪ್ರಾಡಕ್ಟಲ್ಲಿ ನಮಗೆ ಹೋಲ್ಡ್ ಸಿಗುತ್ತೆ, ಈಸಿಯಾಗಿ ನಮ್ಮ ಪ್ರಾಡಕ್ಟ್ನ ಸೇಲ್ ಮಾಡ್ಬೋದು, ನಮ್ಮ ಸರ್ವಿಸ್ನ ಸೇಲ್ ಮಾಡಬಹುದು. ಸೊ ನಾವು ಎಷ್ಟು ಬೆನಿಫಿಟ್ಸ್ನ ಕೊಡ್ತಾ ಇರ್ತೀವಿ, ಬೆನಿಫಿಟ್ಸ್ನ ಹೇಳ್ತಾ ಇರ್ತೀವಿ, ಬರೀ ನಾವು ಸೇಲ್ಸಲ್ಲಿ ಬರೀ ಮಾರಾಟದ ಬಗ್ಗೆ ಅಥವಾ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ತುಂಬ ಸಲ ನಾವೇನು ಮಾಡ್ತೀವಿ, ಸೇಲ್ಸಲ್ಲಿ ಬೇಕಾಗಿರ್ತಕ್ಕಂಥದ್ದು ನೀವು ಎಷ್ಟು ಚೆನ್ನಾಗಿ ನಿಮ್ಮ ಪ್ರಾಡಕ್ಟು ಅಥವಾ ಸರ್ವಿಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿ, ಜೊತೆಗೆ ಅದರ ಅನುಕೂಲಗಳನ್ನು, ಬೆನಿಫಿಟ್ಗಳನ್ನು ನೀವು ಎಕ್ಸ್ಪ್ಲೈನ್ ಮಾಡಬಲ್ರು, ಖಂಡಿತ ನಿಮ್ಮ ಸೇಲ್ಸ್ ಜಾಸ್ತಿ ಆಗುತ್ತೆ, ಮಾರ್ಕೆಟಿಂಗ್ ಜಾಸ್ತಿ ಆಗುತ್ತೆ, ಟೀಮ್ ಜೋಶ್ಫುಲ್ಲಾಗಿ ಕೆಲಸ ಮಾಡುತ್ತೆ, ಟರ್ನ್ ಓವರ್ ಜಾಸ್ತಿ ನೋಡ್ತೀರಾ, ಪ್ರಾಫಿಟ್ ನೋಡ್ತೀರಾ. ಖಂಡಿತ ನೀವು ಅಂದ್ಕೊಂಡಿದ್ದು ಕನಸು ಏನಿರುತ್ತೆ ಆ ಕನಸನ್ನ ಫುಲ್ಫಿಲ್ ಮಾಡ್ತಾ ಹೋಗ್ತಾ ಇರ್ಬೋದು. ಬಟ್ ಆ ಕ್ವಿಕ್ ಸೇಲ್ಸ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ನಾನು ಕ್ವಿಕ್ ಸೇಲ್ಸ್ ಮಾಡಬೇಕು ಅಂತ ಹೇಳಿದಾಗ ಆ ಲರ್ನಿಂಗ್ಸು, ಆ ಸ್ಕಿಲ್ಸ್ನ ನಾನು ಕಲಿಬೇಕಾಗುತ್ತೆ. ಟೆಲ್ಲಿಂಗ್ ಇಸ್ ನಾಟ್ ಸೇಲ್ಸ್ ಅದು ಬರೀ ಹೇಳೋದೇ ಸೇಲ್ಸ್ ಅಲ್ಲ. ಸಮ್ ಟೈಮ್ ನಾವು ಯೋಚನೆ ಮಾಡಿ ಮಾತಾಡಬೇಕಾಗತ್ತೆ, ಕಮ್ಯುನಿಕೇಷನ್ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ, ವಾಯ್ಸ್ ಮಾಡ್ಯುಲೇಷನ್ ಮಾಡ್ಕೊಬೇಕಾಗತ್ತೆ, ಆ್ಯಂಡ್ ಆಪೋಸಿಟ್ ಪರ್ಸನ್ ಏನು ಹೇಳ್ತಾ ಇದ್ದಾರೋ ಸ್ವಲ್ಪ ಕೇಳಿಸ್ಕೊಬೇಕಾಗತ್ತೆ. ಆ ಅವೇರ್ನೆಸ್ ನಮಗೆ ಬೇಕಾಗುತ್ತೆ. ಸೇಲ್ಸ್ ಎಕ್ಸಲೆನ್ಸಿ 2 days ವರ್ಕ್ಶಾಪಲ್ಲಿ ಏನು ಹೇಳ್ಕೊಡ್ತೀವಿ, ಸ್ಕೇಲ್ತಲ್ಲಿ, ದಟ್ ಈಸ್ ವಾಟ್ ಇವಾಗ ನಾವೆಲ್ಲ ಕಲ್ತಿದ್ದೀವಿ. ಬಟ್ ಸೇಲ್ಸಲ್ಲಿ ನೀವು ಏನೇ ಕಲ್ತಿದ್ರು ಕೂಡ ರೆಗ್ಯುಲರ್ ಬೇಸಿಸ್ಸು ನೀವು ಎಷ್ಟು ಕಲಿತಾ ಹೋಗ್ತೀರಾ, ಶಾರ್ಪ್ ಆಗ್ತಾ ಹೋಗ್ತೀರಾ, ಖಂಡಿತ ನಿಮ್ಮ ಸೇಲ್ಸ್ ಕೂಡ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ನಿಮ್ಮ ಮಾರ್ಕೆಟಿಂಗ್ ಇನ್ಕ್ರೀಸ್ ಆದಾಗ, ಬಿಸ್ನೆಸ್ ಇನ್ಕ್ರೀಸ್ ಆದಾಗ, ಟರ್ನ್ ಓವರ್ ಇನ್ಕ್ರೀಸ್ ಆಗುತ್ತೆ, ಪ್ರಾಫಿಟ್ ಜಾಸ್ತಿ ಬರುತ್ತೆ, ಆ್ಯಂಡ್ ನೀವೇನು ಅನ್ಕೊತಾ ಇದ್ದೀರಾ ಆ ಲಾಭವನ್ನು ನೋಡ್ಬೋದು. ಸೊ ಹಾಗಾಗಿ ಕ್ವಿಕ್ ಸೇಲ್ಸ್ ಆಗಬೇಕು ಅಂತ ಹೇಳಿದಾಗ ನೀವೆಷ್ಟು ಅಲರ್ಟ್ ಆಗಿದ್ದೀರಾ, ಈ ವಿಡಿಯೋ ಕೇಳ್ತಾ ಇದ್ದೀರಾ, ನೀವೆಷ್ಟು ಅಲರ್ಟ್ ಆಗಿ ಎಲ್ಲಿ ನಿಮ್ಮ ಚೇಂಜಸ್ನ ಮಾಡ್ಕೊಬೇಕು, ಎಲ್ಲಿ ನೀವು ಕಲಿಬೇಕು, ಎಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ನೀವು ಯೋಚನೆ ಮಾಡಿದಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ನೀವು ಕೂಡ ಶಾರ್ಪ್ ಆಗ್ತಾ ಹೋಗ್ತೀರಾ. ದ ಕ್ವಿಕ್ ಸೇಲ್ಸ್ ಇಂಪ್ರೂವ್ ಆಗಬೇಕು ಅಂತ ಹೇಳಿದಾಗ ದ ಮೋಸ್ಟ್ ಇಂಪಾರ್ಟೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಆದಮೇಲೆ ಪ್ರೆಸೆಂಟೇಷನ್ ಸ್ಕಿಲ್ ಕೊಟ್ಟಾದಮೇಲೆ ಆ ಪ್ರೈಸಿಂಗ್ ಹೇಳಾದ್ಮೇಲೆ ನೀವು ಯಾವ ರೀತಿ ನಿಮ್ಮ ಮತ್ತು ಆಪೋಸಿಟ್ ಕಸ್ಟಮರ್ ಮಧ್ಯ ಇಂಟ್ರಾಕ್ಷನ್ ನಡೆಯುತ್ತಲ್ಲ, ಅದ್ರ ಮುಖಾಂತರ ನಿಮ್ಮ ಬಿಸ್ನೆಸ್ ಕೂಡ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಈಗ ನಮಗೆ ಜಾಸ್ತಿ ಸೇಲ್ಸ್ ಮಾಡಬೇಕು ಅನ್ನೋ ಆಸೆ ಇದೆ, ಬಟ್ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಆಸೆ ಇದೆ, ಅದಕ್ಕೆ ಯಾವ ಸ್ಕಿಲ್ ಬೇಕು,
ಯಾವ ನಾಲೆಡ್ಜ್ ಬೇಕು, ಅಥೆಂಟಿಕೇಶನ್ ಸ್ಕಿಲ್ಸ್ ನಾವು ಕಲಿಬೇಕು ಫಸ್ಟ್, ದೆನ್ ಓನ್ಲಿ ಗ್ರೋ ವೆರಿ ಬಿಗ್. ಸೊ ಯಾವುದೇ ಆರ್ಗನೈಸೇಷನ್ ಬೆಳಿಬೇಕು ಅನ್ನೋ ಆಸೆ ಇದೆಯಾ, ಸಕ್ಸಸ್ಫುಲ್ ಆಗಿ ಬೆಳಿಬೇಕು ಅನ್ನೋ ಆಸೆ ಇದೆಯಾ, ನಿಮ್ಮ ತಂಡದ ಸೇಲ್ಸ್ ಜಾಸ್ತಿ ಮಾಡಬೇಕು ಅನ್ನೋ ಆಸೆ ಇದೆಯಾ, ಆ್ಯಂಡ್ ಟರ್ನ್ ಓವರ್ ಜಾಸ್ತಿ ಮಾಡಬೇಕು ಅನ್ನೋ ಆಸೆ ಇದೆಯಾ, ಪ್ರಾಫಿಟ್ಗೆ ತೊಗೊಂಡು ಹೋಗ್ಬೇಕಾ? ವೆರಿ ಸಿಂಪಲ್, ನಿಮ್ಮ ಸೇಲ್ಸ್ ಟೀಮ್ ಸ್ಟ್ರಾಂಗ್ ಇದೆಯಾ? ತುಂಬ ಜನ ಹೇಳ್ತಾರೆ ಸರ್ ನನಗೆ ಹತ್ರ 20 ಮೆಂಬರ್ಸ್ ಇದ್ದಾರೆ, 30 ಮೆಂಬರ್ಸ್ ಇದ್ದಾರೆ, ಸೇಲ್ಸ್ ಟೀಮ್ ಇಷ್ಟೆಲ್ಲ ಇದೆ ಅಂತೇಳಿ. ಬಟ್ ನಿಜವಾಗ್ಲೂ ಅಷ್ಟು ಜನರ ಕಡೆಯಿಂದ ಪ್ರೊಡಕ್ಟಿವ್ ಆಗಿ ರಿಸಲ್ಟ್ನ ತೆಗಿತಾ ಇದ್ದೀವಾ? ಇಂಪ್ರೂವ್ ಆಗ್ತಾ ಇದ್ದೀವಾ? ಡೆವಲಪ್ಮೆಂಟ್ ಜಾಸ್ತಿ ಆಗಿದೆಯಾ? ನಿಮ್ಮ ಸೇಲ್ಸ್ ಸ್ಪೀಡ್ ಜಾಸ್ತಿ ಆಗಿದೆಯಾ? 100% ನಿಮ್ಮ ಗ್ರೋತು ಕೂಡ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ನಾವು ಅದಕ್ಕೆ ತಕ್ಕಂತೆ ನೀವು ಪ್ರಿಪೇರ್ ಆಗಬೇಕು ಅಂತ ಹೇಳಿದಾಗ ಖಂಡಿತ ನೀವು ಎಷ್ಟು ನಿಮ್ಮ ತಂಡಕ್ಕೆ ರೆಗ್ಯುಲರ್ ಬೇಸಿಸ್ ಸೇಲ್ಸ್ ಟ್ರೈನಿಂಗ್ ಹೇಳ್ಕೊಡಿಸ್ತೀರಾ, ಸ್ಕಿಲ್ಸ್ನ ಡೆವಲಪ್ಮೆಂಟ್ ಮಾಡ್ತಾ ಇರ್ತೀರಾ, ಖಂಡಿತ ನಿಮ್ಮ ಟರ್ನ್ ಓವರ್ ಕೂಡ ಜಾಸ್ತಿ ಆಗುತ್ತೆ. ಆ್ಯಂಡ್ ಕ್ವಿಕ್ ಸೇಲ್ಸ್ ಜಾಸ್ತಿ ಬೇಕು, ದ ಮೋರ್ ಮನಿ ನಿಮಗೆ ಬೇಕಾದರೆ ಖಂಡಿತ SK Health ಇದೆ, ಕಾಂಟ್ಯಾಕ್ಟ್ ಮಾಡಿ, ಟ್ರೈನಿಂಗ್ ಪ್ರೋಗ್ರಾಮ್ಸ್ನ ತಗೊಳ್ಳಿ. 2 days ವರ್ಕ್ಶಾಪ್ ಸೇಲ್ಸ್ ಎಕ್ಸಲೆನ್ಸ್ ಅಂತ ಇರುತ್ತೆ. ಅಲ್ಲಿ ನೀವು ಕಲಿತಾಗ 2 ದಿನ ನಿಮಗೆ ಸಂಪೂರ್ಣವಾಗಿ ಪವರ್ಫುಲ್ಲಾಗಿ ಸೆಲ್ಲಿಂಗ್ ಸ್ಕಿಲ್ಸಲ್ಲಿ ಎಂಥವ್ರು ಬಂದರೂ ಕೂಡ ಇಲ್ಲಿ ಸ್ಟ್ರಾಂಗ್ ಆಗಿ ನಾನು ಸೇಲ್ಸ್ ಮಾಡಬಲ್ಲೆ ಅನ್ನೋ ಒಂದು ಜೋಶ್ ಬರುತ್ತೆ. ಟೆಕ್ನಿಕ್ನ ಕಲ್ತ್ಕೊಳ್ತಾರೆ, ಸ್ಕಿಲ್ಸ್ನ ಡೆವಲಪ್ಮೆಂಟ್ ಮಾಡ್ತಾರೆ. ಆ ಸ್ಕಿಲ್ಸ್ನ ನೀವು ಯಾವಾಗ ಪ್ರಾಕ್ಟಿಕಲಾಗಿ ಅಪ್ಲೈ ಮಾಡ್ತೀರೋ 100% ನಿಮ್ಮ ರಿಸಲ್ಟ್ ಸಿಗುತ್ತೆ. ನೀವು ಗ್ರೋತ್ ಆಗ್ತೀರಾ, ನಿಮ್ಮ ಸಂಸ್ಥೆನೂ ಕೂಡ ಗ್ರೋತ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಹಾಕಿ. ಥ್ಯಾಂಕ್ ಯು ಸೋ ಮಚ್.